ಇಂಡಿಯಾ ವರ್ಸಸ್ ಪಾಕ್ ಕ್ರಿಕೆಟ್ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅರಬ್ಬರ ನೆಲದಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನದ ಸೆಣಸಾಟ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕು. ಬದ್ಧ ವೈರಿಗಳ ಕಾದಾಟವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಬಹಳ ಕಾತರರಾಗಿದ್ದಾರೆ. ಇವತ್ತು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೀತಾ ಇದೆ. ಮಧ್ಯಾಹ್ನ 2:30ಕ್ಕೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಆರಂಭ ಆಗುತ್ತೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗಾಗಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಹಣಾಹಣಿ ನಡೆಯಲಿದೆ. 2017ರ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಇಂಡಿಯಾ ಕೂಡ ಬಹಳ ತವಕದಿಂದ ಇದೆ. ಪಾಕನ್ನು ಮಣಿಸಿದ್ರೆ ಇಂಡಿಯಾ ಸೆಮಿಫೈನಲ್ನ ತಲುಪೋದು ಕನ್ಫರ್ಮ್ ಆಗುತ್ತೆ. ಅದು ಭಾರತದ ಲೆಕ್ಕಾಚಾರ. ಗೆದ್ದು ಬಾ ಭಾರತ ಅಂತ ಕೋಟಿ ಕೋಟಿ ಫ್ಯಾನ್ಸ್ಗಳು ಕೂಡ ಹಾರೈಸ್ತಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಇದು ಡೂ ಆರ್ ಡೈ ಮ್ಯಾಚ್ ಆಗಿರುತ್ತೆ. All the best, India! All the best, India! Chak de India! Bolo Bharat Mata ki Jai! All the best, India! All the best! Once again. All the best, India! All the best, India! All the best, India! Indiaಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಕೂಡ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀವಿ ಮ್ಯಾಚ್ನ ನೋಡ್ಲಿಕ್ಕೋಸ್ಕರ. ನಾವು ಕೂಡ ಕಾಯ್ತಾ ಇದ್ದೀವಿ ಆ್ಯಂಡ್ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಿದ್ದೀವಿ. ವರ್ಸಸ್ ಪಾಕಿಸ್ತಾನಲ್ಲಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಹೋಪ್ಸ್ ಇಟ್ಕೊಂಡಿದ್ವಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಸೊ ಲಾಸ್ಟ್ ಇಯರ್ ನಾವು ಫೈನಲ್ಸಲ್ಲಿ ಸೋತಿದ್ವಿ. ಈ ವರ್ಷ ಅದೇ ಎಲ್ಲ ಶುಭ್ಮನ್ ಗಿಲ್ ಆಗಲಿ, KL ರಾಹುಲ್ ಆಗಲಿ, ಮಿಡಲ್ ಆರ್ಡರ್ ಪ್ಯಾಕ್ ಟೀಮ್ ಇದೆ. ನಾವು ಬುಮ್ರಾ ಮಿಸ್ ಮಾಡ್ತಿದ್ದೇವೆ ಈ ಟೈಮ್. ಬಟ್ ಇಲ್ಲಿ ಆದರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಬಾಲಿಂಗ್ ಹಾಕಿ ಇದು ಪಕ್ಕ ಇಂಡಿಯಾನೇ ವಿನ್ ಆಗುತ್ತೆ ಈ ಟೈಮು. ಚಾಂಪಿಯನ್ಸ್ ಟ್ರೋಫಿ ಹಾಗೂ ಇಂಡಿಯಾ ಪಾಕಿಸ್ತಾನ ಜೊತೆನೂ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ this has been so long, so it is one of the greatest rivalry in the world. So we are so excited for the India versus Pakistan match. ಸೊ ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ತುಂಬ ಟೈಮ್ ಆದಮೇಲೆ ಬರ್ತಿದೆ. ಸೊ ನಾವು ತುಂಬ ಎಕ್ಸೈಟೆಡ್ ಇದ್ದೀವಿ. ಆಬ್ವಿಯಸ್ಲಿ ವಿ ಎಕ್ಸ್ಪೆಕ್ಟ್ ಇಂಡಿಯಾ ಟು ವಿನ್ ಆ್ಯಂಡ್ ವಿತ್ ದ್ಯಾಟ್ ಜೋಶ್ ಆ್ಯಂಡ್ ಎಕ್ಸೈಟ್ಮೆಂಟ್ ಲೈಕ್ always. Always we have been winning. We'll win this time also, and we'll keep that excitement and ade expectation ide and check the India. Sir, according to me, India ಮತ್ತು ಪಾಕಿಸ್ತಾನ ಮ್ಯಾಚ್ ಯಾವಾಗಲೂ ಜಾಸ್ತಿ ಅದು ವೇಟೇಜ್ ಬರ್ತದೆ. ಮತ್ತು ಎಲ್ಲರೂ ಇಂಡಿಯನ್ಸ್ ಮತ್ತು ಪಾಕಿಸ್ತಾನ ನಡು ಸ್ವಲ್ಪ ಯಾವಾಗಲೂ ಮೊದಲಿಂದನೇ ಅದೊಂದ್ಸಲ ಒಂದು ವಾರ್ ಇದ್ದಂಗೆ. ಬಟ್ ಸ್ಟಿಲ್ ಸರ್ ವಿ ಆರ್ ಇಂಡಿಯಾ ಅಂತೂ ಡೆಮೋಕ್ರೆಟಿಕ್ ಕಂಟ್ರಿ ಇದೆ. ಸೊ ವಿ ಸ್ಟಿಲ್ ಸಪೋರ್ಟ್ ಇಂಡಿಯಾ ಆಸ್ ವೆಲ್ ಮೋರ್. ಆ್ಯಂಡ್ ಆಲ್ಸೋ ಪಾಕಿಸ್ತಾನ ಚಲೋ ಆಡ್ತಿದೆ. ಪಾಕಿಸ್ತಾನ ಅಂತೂ ಇಲ್ಲ ಅಂತಲ್ಲ. ಅಂದ್ರೆ ಇಂಡಿಯಾನು ಭಾಳ ಡೆಮೋಕ್ರೆಟಿಕ್ ಕಂಟ್ರಿ ಐತಿ ಸರ್. ಇಂಡಿಯಾ ಭಾಳ ಚಲೋ ಆಡ್ತೈತಿ. ಎಸ್ಪೆಷಲಿ ಅಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಭಾಳ ವೆಲ್ ಪ್ಲೇಯರ್ಸ್ ಅದಾರ. ಹೆಂಗಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ ಯಾವಾಗಲೂ ನಾವು ಇಂಡಿಯಾದವ್ರು ಪಾಕಿಸ್ತಾನ ನಮ್ಮ ಎನಿಮಿ ಹಂಗೆ ಟ್ರೀಟ್ ಮಾಡ್ತೀವಿ. ಅಂದ್ರೆ ನಾವು ಇವತ್ತೇನಾದ್ರೂ ನಮ್ಮ ಮ್ಯಾಚ್ ವಿನ್ ಆಗಿ ನಾವು ಅವ್ರಕ್ಕಿಂತ ಗ್ರೇಟ್ ಅಂತ ಹೇಳಿ ತೋರಿಸ್ಬೇಕಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಒಂದು ಹುಮ್ಮಸ್ ಇರ್ತೈತಿ ನೋಡೋರ್ಗೆಲ್ಲಾನು. ಆಕ್ಚುಲಿ ವೀಕ್ಷಕರ ಕಣ್ಣೊಳಗೆ ಹೆಂಗಂತಂದ್ರೆ ನಮ್ಮ ಇಂಡಿಯಾ ಗೆಲ್ಬೇಕು ಅನ್ನೋದೈತಿ. ಎರಡೂ ಸ್ಟ್ರಾಂಗ್ ಇರೋ ಬಲಿಷ್ಠವಾದ ತಂಡನೇ ತಗೊಂಡ್ಬಂದಾರ ಪಾಕಿಸ್ತಾನ ಮತ್ತೆ ಇಂಡಿಯಾ ಅಂತೇಳಿ. ನಮಗೆ ಇಂಡಿಯಾ ಗೆಲ್ಬೇಕನ್ನೋದು ಐತಿ. ಪಾಕಿಸ್ತಾನ ಏನೋ ವೀಕ್ ಅಲ್ಲ ಅಂತ ಹೇಳ್ತೇವಿ. ಈಗ ICC ಮ್ಯಾಚ್ ನೋಡತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್. ಈಗ ಮತ್ತೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ನಂದು ಕ್ರಿಕೆಟ್ ಇಸ್ ತುಂಬಾ ಫೇವರೇಟ್. ನಾ ಯಾವಾಗ್ಲೂ ವಾಚ್ ಮಾಡ್ತೇನೆ. ಈಗ ಅದ್ರೊಳಗೆ ವಿರಾಟ್ ಕೊಹ್ಲಿನ ಅದಾರ. ವಿರಾಟ್ ಕೊಹ್ಲಿ ಇನ್ನೂ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಸೋ ಎಕ್ಸೈಟೆಡ್. ಐ ಆಮ್ ಸೋ ಎಕ್ಸೈಟೆಡ್ ಟು ವಾಚ್ ಇಟ್. ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಅದು ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ನನಗೆ ತುಂಬ ಇಷ್ಟ. ಸೆಂಚುರಿ ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಈ ಸರಿ ಗೆಲ್ಲಿ ಅಂತ, ಮತ್ತೆ ಕಪ್ ಗೆಲ್ಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಆಕ್ಚುಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಎಲ್ರಿಗೂ ಬೇಸಿಕ್ ಆಗಿ ಗೊತ್ತಿರುತ್ತೆ, ತುಂಬಾ ಕ್ರೇಜ್ ಇರುತ್ತಂತ. ಅದೇ ತರ ವಿರಾಟ್ ವರ್ಸಸ್ ಪಾಕಿಸ್ತಾನ ಅಂತಾನೆ ಅನ್ಸುತ್ತೆ ಎಲ್ರಿಗೂ ಆಲ್ಮೋಸ್ಟ್. ಯಾಕಂದ್ರೆ ಅವ್ರ ಕೆರಿಯರ್ ಹಂಗಿತ್ತು, ಮತ್ತೆ ಅವ್ರ ಆಟ ಆಡಿರೋದು ಹಾಗೆ ಇತ್ತು. ನಂಗೆ ಪರ್ಸ್ನಲಿ ವಿರಾಟ್ ತುಂಬ ಇಷ್ಟ. ಸೊ ನಾಳೆ ಅವರು ನಿನ್ನೆ ಮ್ಯಾಚಲ್ಲಿ ಆಡಿದ್ದು ಅಷ್ಟು ಇಷ್ಟ ಆಗಿಲ್ಲ. ಸೊ ನಾಳೆ ಇನ್ನೂ ಚೆನ್ನಾಗಿ ಆಟ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ದಿನಗಳ ನಂತರ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಡೀತಾ ಇದೆ. ಇದು ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗೆ. ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್. ಪಾಕಿಸ್ತಾನ ವರ್ಸಸ್ ಇಂಡಿಯಾ ನೋಡಿ ತುಂಬ ವರ್ಷಗಳಾಗಿತ್ತು. ಸೊ ಅದನ್ನು ನೋಡೋಕ್ಕೆ ತುಂಬ ಅಲ್ಲಿಯಾಗಿ ತುಂಬ ವೇಟ್ ಮಾಡ್ತಿದ್ದೀವಿ. ಚೆನ್ನಾಗಿ ಆಡಲಿ ಅಂತ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ಅಂದ್ರೆ ನನಗೆ ಖುಷಿ. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ.
ಅದು ಮ್ಯಾಚ್ ಸ್ಟಾರ್ಟ್ ಆಗಿದ್ದ ಕೂಡ ನಾವು ಟಿವಿ ನೋಡ್ತಾನೆ ಇರ್ತೀವಿ. ತುಂಬಾ ರೋಮಾಂಚಕಾರಿಯಾದಂಥ ಪಂದ್ಯ ಇರುತ್ತೆ. ಹಾಗಾಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಗೆದ್ದು ಬಾ ಇಂಡಿಯಾ, ಆಲ್ ದ ಬೆಸ್ಟ್. ಈ ಸಲ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ನಡೀತಿದೆ, ತುಂಬಾ ಪವರ್ಫುಲ್ ಮ್ಯಾಚು. ಸೊ ಹಾಗಾಗಿ ಈ ಸಲ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಏನಕ್ಕಂತಂದ್ರೆ ಇಂಡಿಯಾ ಟೀಮಲ್ಲಿ ಬೌಲರ್ಸ್ ಮತ್ತೆ ಬ್ಯಾಟ್ಸ್ಮನ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ಡೆಡಿಕೇಶನ್ಸ್ ಹಂಗೆ ಇದೆ. ಇಂಡಿಯಾ ಪಾಕಿಸ್ತಾನ ಇದ್ರಲ್ಲಿ ಚೆನ್ನಾಗಿ ಆಡ್ಬೇಕು. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಆಡ್ಲೇಬೇಕಂತ ನಮ್ಮ ಅಭಿಪ್ರಾಯ. ಅವ್ರು ಆಡಲೇಬೇಕು, ಇಂಡಿಯಾ ಗೆಲ್ಲೇಬೇಕು ಸರ್. ನಮ್ಮ ಇದರಲ್ಲಿ ಸರ್ ಇಂಡಿಯಾಗೆ ಬೆಸ್ಟ್ ಆಫ್ ಲಕ್ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ವಿರಾಟ್ ಕೊಹ್ಲಿ ಆಲ್ ದ ಬೆಸ್ಟ್. ಸೆಂಚುರಿ ಹೊಡಿಬೇಕು ವಿರಾಟ್ ಕೊಹ್ಲಿ, ವಿರಾಟ್ ಶರ್ಮಾ ಅವ್ರಿಗೆ ಆಲ್ ದ ಬೆಸ್ಟ್. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಒಳ್ಳೆ ಕಂಬ್ಯಾಕ್ ಮಾಡಿದ್ರೆ ಒಳ್ಳೆ ಈಸಲಿ ಚಾಂಪಿಯನ್ ಆಗ್ಬೋದು. ಪಾಕಿಸ್ತಾನ ಒಳ್ಳೆ ಎನ್ಕರೇಜ್ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಗುಡ್ ಲಕ್. ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ನಮಗೆ ಒಂಥರ ಅಂದರೆ ಇಂಡಿಯಾ ಅಂದರೆ ನಮಗೆ ಅದ್ರ ಮೇಲೆ ಇರುವಂಥ ಗೌರವ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು. ಅದರಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ನಡೀತದೆ ಇವತ್ತು. ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗ್ಲೂ ಒಂಥರ ಎಣ್ಣೆಶಿಗೆ ಈಗ ಹಾವು ಮುಗಿಸಿದ್ದಾರೆ ಅಂತ, ಸೊ ಆ ಥರ ಅಂತ ಎಕ್ಸಾಂಪಲ್ ಕೊಡ್ಬೋದು. ಯಾವಾಗಲೂ ನಮಗೆ ವಿರಾಟ್ ಕೊಹ್ಲಿ ಅಂತಂದರೆ ಒಂಥರ ಆಗಿಂದಲೂ ಅವ್ರ ಕಪ್ ಗೆಲ್ಲದೆ ಇರ್ಬೋದು, ಆದರೆ ನಮಗೆ ಅವ್ರ ಮೇಲೆ ಅಭಿಮಾನ ತುಂಬ ಹೆಚ್ಚಾಗಿರುತ್ತೆ. ಈ ಸಲ ಆಫ್ಟರ್ 18 ಇಯರ್ಸ್ ಆದಮೇಲೆ ಮತ್ತೆ ಮ್ಯಾಚ್ ನಡೀತಾ ಇದೆ. ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಆಗ್ತಿದೆ ಇವತ್ತು. ನನ್ನ ಫೇವ್ರೆಟ್ ಟೀಮ್ ಅಂತಲೂ ಅನ್ಬೋದು. ಫೇವ್ರೆಟ್ ಟೀಮ್ ಅನ್ನೋದಕ್ಕಿಂತ ನಾನೊಬ್ಬ ಇಂಡಿಯನ್ ಆಗಿ ಇಂಡಿಯಾಗೆ ತುಂಬ ಸಪೋರ್ಟ್ ಮಾಡ್ತೀನಿ. ಲಾಸ್ಟ್ ವರ್ಲ್ಡ್ ಕಪ್ ಆದಾಗ ಫುಲ್ ಎಲ್ಲ ಮ್ಯಾಚ್ನೂ ಗೆದ್ದು ಲಾಸ್ಟ್ ಫೈನಲಲ್ಲಿ ಇಂಡಿಯಾ ಆಚೆ ಬಂದಿದ್ದನ್ನು ನೋಡಿದ್ದೀವಿ. ಕೊನೆ ತನಕ ಫೈನಲ್ ತನಕ ಬಂದು ಇಂಡಿಯಾ ಕಪ್ ಗೆದ್ದಿರೋದನ್ನು ನೋಡಿದ್ದೀವಿ. ಈ ಸಲ ಕೂಡ ಇಂಡಿಯಾನೇ ಕಪ್ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಈ ಮ್ಯಾಚಲ್ಲೂ ಸೆಂಚುರಿ ಹೊಡೀಲಿ. ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ಆ್ಯಂಡ್ ಐ ಲವ್ ಯು ಇಂಡಿಯಾ. ಈಗ ಸಂಡೇ ಇದು ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಚ್ ಇದೆ. ಆ್ಯಕ್ಚುಲಿ ನಾವು ಇಂಡಿಯನ್ಸ್ ಆಗಿ ಇಂಡಿಯನ್ಸ್ಗೆ ಸಪೋರ್ಟ್ ಮಾಡಬೇಕು. ಆದರೂ ಇಂಡಿಯನ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೆಲವರೆಲ್ಲ ಇಂಡಿಯನ್ಸ್ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಆದರೆ ನಾವು ಇಂಡಿಯಾಗೆ ಹೇಳೋದೇನೆಂದರೆ, ನನ್ನ ಫೇವ್ರೆಟ್ ಕ್ರಿಕೆಟ್ ಟೀಮ್ ಬಂದ್ಬಿಟ್ಟು ಇಂಡಿಯನ್ ಟೀಮಲ್ಲಿ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ KL ರಾಹುಲ್ ಇದ್ದಾರೆ. ಆದಮೇಲೆ ಇಂಡಿಯಾ ಮ್ಯಾಚ್ ನೋಡಲೇಬೇಕು. ಹೋದ ಸತಿನೂ ಇಂಡಿಯಾ ಫೈನಲ್ವರೆಗೂ ಹೋಗಿ ಕ್ವಾಲಿಫೈ ಆಗಿ ಆಚೆ ಬಂದಿದೆ, ಅದೊಂದು ಬೇಜಾರಿದೆ. ನೆಕ್ಸ್ಟ್ ಈ ಸತಿ ಮ್ಯಾಚ್ ಆದರೂ ವಿನ್ ಆಗಲೇಬೇಕು. ಅದಂತೂ ಆಲ್ ದ ಬೆಸ್ಟ್ ಹೇಳ್ತೀವಿ ಇಂಡಿಯಾಗೋಸ್ಕರ. ಇಂಡಿಯಾದಲ್ಲಿ ಹಳುಬ್ರೆಲ್ಲ ಆಡ್ತಿದ್ದಾರೆ, ಈಗ ಹೊಸ ಕ್ಯಾಂಡಿಡೇಟ್ ಹಾಕೊಂಡು ಆಡ್ತಿದಾರಲ್ಲ, ಅದು ತುಂಬ ಖುಷಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ KL ರಾಹುಲ್ ಇದ್ದಾರಲ್ಲ, ಅದು ಇನ್ನೂ ತುಂಬ ಖುಷಿ ಆಗುತ್ತದೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ತುಂಬ ಕ್ರೇಜ್ ಅಂತಲೇ ಹೇಳ್ಬೋದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ತುಂಬ ಕುತೂಹಲ ಇದೆ, ಯಾರು ವಿನ್ ಆಗ್ತಾರೆ ಅಂತ. ನಾವು ಯಾವಾಗಲೂ ಇಂಡಿಯಾಗೆ ಸಪೋರ್ಟ್ ಮಾಡೋದು, ಯಾಕಂದರೆ ನನ್ನ ಫೇವ್ರೆಟ್ ಟೀಮ್ ಇಂಡಿಯಾ. ನನ್ನ ಫೇವ್ರೆಟ್ ಕ್ರಿಕೆಟರ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ. ಇವಾಗ KL ರಾಹುಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲರೂ ಇರೋದ್ರಿಂದ ಇಂಡಿಯಾಗೆ ಸಪೋರ್ಟ್ ಮಾಡೋಣ. ನಾವು ಒಬ್ಬ ಇಂಡಿಯನ್ ಆಗಿಬಿಟ್ಟು ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ಈ ಸಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.